ಒಂದು ಮನೆಯಲ್ಲಿ ಶಾರದಾ ಪ್ರಸಾದ್ ದಂಪತಿಗಳಿರ್ತಾ ಇದ್ರು. ಅವರಿಗೆ 3 ಮಕ್ಕಳು, 3 ಸೊಸೆಯರು ಇರುತ್ತಾರೆ. ಶಾರದಾ ಮಹಾಜಿಪುಣಿ. ಪೈಸಾ ಖರ್ಚು ಮಾಡ್ಬೇಕು ಅಂದ್ರೆ ಆಕೆಗೆ ಪ್ರಾಣ ಹೋದ ಹಾಗೆ ಅನ್ಸುತ್ತೆ. ಅತ್ತೆಗೆ ತಕ್ಕ ಹಾಗೆ 2ನೇ ಸೊಸೆ ಅವನಿ, 3ನೇ ಸೊಸೆ ಅಂಜಲಿ ಕೂಡ ಅದೇ ರೀತಿ. ಎಲ್ಲಿ ಹೇಗೆ ದುಡ್ಡನ್ನ ಉಳಿಸೋಣ, ಹೇಗೆ ವಸ್ತುಗಳನ್ನು ಉಳಿತಾಯ ಮಾಡೋಣ ಎಂದು ಆಲೋಚಿಸುತ್ತಾ ಇರುತ್ತಾರೆ. ಆದರೆ ದೊಡ್ಡ ಸೊಸೆ ಅನಾಮಿಕ ಮಾತ್ರ ಬಹಳ ಬುದ್ಧಿವಂತಳು. ಉಳಿತಾಯಕ್ಕೂ ಜಿಪುಣತನಕ್ಕೂ ಇರುವ ಭೇದವನ್ನು ಚೆನ್ನಾಗಿ ತಿಳಿದಿರುತ್ತಾಳೆ. ಯಾವ ಸಮಸ್ಯೆ ಆದರೂ ಬಹಳ ಸುಲಭವಾಗಿ ಪರಿಹರಿಸುವ ಗುಣ ಅವಳದ್ದು. ಹಾಗೆ ಆ ಮನೆಯಲ್ಲಿ ಕಾಲ ಕಳೆಯುತ್ತಾ ಇರುವಾಗ, ನೋಡುತ್ತಾ ಇರುವಾಗಲೇ ಬೇಸಿಗೆ ಬರುತ್ತದೆ. ಬಿಸಿಲು ಸುಡುತ್ತಾ ಇರುತ್ತದೆ. ಒಂದು ದಿನ ಮನೆಯಲ್ಲಿರುವ ಹಾಲ್ನಲ್ಲಿ ಶಾರದಾ, ಅವನಿ, ಅಂಜಲಿ 3 ಬೆವರು ಒರೆಸಿಕೊಳ್ಳುತ್ತಾ ಕುರ್ಚಿಯಲ್ಲಿ ಕೂತಿರ್ತಾರೆ. ಪ್ರಸಾದ್ ಪೇಪರ್ ಇಂದ ಬೀಸ್ಕೊಳ್ತಾ ಇರ್ತಾನೆ. ಅಬ್ಬಬ್ಬಬ್ಬ, ಏನ್ರಿ ಪ್ರಸಾದ್, ಈ ಬಿಸಿಲಲ್ಲಿ ಬೆಳಗಿನ 8 ಗಂಟೆಗೆ ಸೂರ್ಯ ಮಾಡಿನ ಹೊಡಿತಾ ಇದ್ದಾನೆ. ಈ ಬಿಸಿಲು ಕಾಲ ಹೇಗೆ ಕಳೆಯುತ್ತೋ ಏನೋ ದೇವ್ರೆ. ಬೇಸಿಗೆ ಕಳೆಯುತ್ತೆ ಹೇಗೆ ಏನೋ ಶಾರದಾ, ನನಗೆ ಭಯವಾಗ್ತಾ ಇದೆ. ಬೇಸಿಗೆ ಬಂತು ಅಂದ್ರೆ ಸಾಕು, ನಿನ್ನ ಜಿಪುಣಿತನ 2ರಷ್ಟಾಗುತ್ತೆ. ಈಗ ಮನೆಯಲ್ಲಿ ಯಾವ ನಿಯಮ ಇಡ್ತೀಯೋ ಏನೋ ಅಂತ ನಂಗೆ ನಡ್ಕ ಬರ್ತಾ ಇದೆ. ನೋಡಿದ್ರ ಸೊಸೆ ಅಂದ್ರೆ, ನಿಮ್ಮ ಮಾವನಿಗೆ ನಾನು ಉಳಿತಾಯ ಮಾಡಿದ್ರೆ ನಿಜಕ್ಕೂ ಹಿಡ್ಸೋದಿಲ್ಲ. ಆದ್ರೂ ನಾನು ನಿಮ್ಮ ಮಾವನ ಮಾತೆ ಕೇಳಿಸ್ಕೊಳ್ಳಲ್ಲ. ಅವನಿ, ಅಂಜಲಿ, ಇಲ್ಲಿ ಕೇಳಿ, ನಾಳೆಯಿಂದ ನಮ್ಮ ಮನೆಯಲ್ಲಿ ಕೆಲವು ಹೊಸ ರೂಲ್ಸ್ ಅಮಲಿಗೆ ಬರುತ್ತದೆ. ಹೇಳಿ ಅತ್ತೆ, ನಾನು ನಿಮ್ಮ ಮಾತಿಗೆ ಗೆರೆ ದಾಟಲ್ವಲ್ಲ. ಏನು ಉಳಿತಾಯ ಮಾಡು ಅಂದ್ರೂ ಮಾಡ್ತೀನಿ. ನನ್ ವಿಷಯ ಕೂಡ ಗೊತ್ತಲ್ಲ ಅತ್ತೆ. ನೀವು 10 ರೂಪಾಯಿ ಉಳಿತಾಯ ಮಾಡು ಅಂದ್ರೆ ನಾನು 100 ರೂಪಾಯಿ ಉಳಿತಾಯ ಮಾಡಿ ತೋರಿಸ್ತೀನಿ. ಹೇಳಿ ಅತ್ತೆ, ಏನ್ ಮಾಡೋಣ? ಬೇಸಿಗೆ ಕಾಲ ಅಂತ ನೀರನ್ನು ಹೆಚ್ಚಾಗಿ ಉಪಯೋಗಿಸಬೇಡಿ. ಕರೆಂಟ್ ಬಿಲ್ಲು ಕೂಡ ಹೆಚ್ಚಾಗುತ್ತದೆ. ಅದಕ್ಕೆ ಈ ದಿನದಿಂದ ದಿನಕ್ಕೆ 2 ಸಲ ಸ್ನಾನ ಮಾಡೋದು ಬಂದು, ಹಗಲು ಹೊತ್ತು ಫ್ಯಾನ್ ಹಾಕೊಳ್ಳೋದು ಬಂದು. ಎಲ್ಲರೂ ತಲೆಗೊಂದು ಬಕೆಟ್ ನೀರಿನಿಂದಲೇ ದಿನವೆಲ್ಲ ಕಳಿಬೇಕು. ಬಟ್ಟೆಗಳು ದಿನ ಒಗಿಬೇಕಾದ ಅಗತ್ಯವಿಲ್ಲ, ವಾರಕ್ಕೆ 1 ಸಲ ಒಗಿಯೋಣ. ಆಗಲೇ ಅನಾಮಿಕ ಅಲ್ಲಿಗೆ ಬರುತ್ತಾ, ಅದೇನತ್ತೆ ಹಾಗಂತೀರಾ? ಬೇಸಿಗೆಯಲ್ಲಿ ವಿಪರೀತವಾಗಿ ಬೆವರು ಬರುತ್ತೆ. ದಿನಕ್ಕೆ 2 ಸಲ ಸ್ನಾನ ಮಾಡದೇ ಇದ್ರೆ ಚರ್ಮವ್ಯಾಧಿ ಬರುತ್ತೆ. ಮೇಲಾಗಿ ನೀರು ಕೂಡ ತುಂಬಾ ಕುಡಿಬೇಕು. ಫ್ಯಾನ್ ಇಲ್ಲದೆ ಈ ದಗೆಯಲ್ಲಿ ಹೇಗಿರ್ತೀವಿ? ನೀನು ನಿಲ್ಸೆ ಅನಾಮಿಕಾ, ನಿನ್ಗೆ ಯಾವಾಗ್ಲೂ ನನ್ನ ಮಾತಿಗೆ ಅಡ್ಡ ಹೇಳದೆ ಕೆಲಸ. ನೀರು ಕೊಳಾಯಿಂದ ಸುಮ್ಮನೆ ಬರುತ್ತಾ? ಮೋಟಾರ್ ಹಾಕಿದ್ರೆ ಕರೆಂಟು ಎಳೆಯುತ್ತೆ. ನಾನು ಹೇಳಿದ್ದು ಈ ಮನೇಲಿ ವೇದ ಅಷ್ಟೇ. ಅವನಿ, ಅಂಜಲಿ, ನಾನು ಹೇಳಿದ ಹಾಗೆ ನಡಿಬೇಕು. ಏನೇನಾದ್ರೂ ಸರಿ, ಈ ಬೇಸಿಗೆ ಕಾಲ ನಾವು ಕರೆಂಟ್ ಬಿಲ್ಲನ್ನ, ನೀರಿನ ಬಿಲ್ಲನ್ನ ಅರ್ಧಕ್ಕೆ ಅರ್ಧ ಕಡಿಮೆ ಮಾಡಬೇಕು. ಹಾಗೆ ಅತ್ತೆ, ನಾನು ಈ ದಿನದಿಂದಲೇ ಮನೆಯಲ್ಲಿ ನೀರು ಹೇಗೆ ಉಳಿತಾಯ ಮಾಡಬೇಕೋ ತೋರಿಸ್ತೀನಿ. ನಾನು ಕರೆಂಟ್ ಬಿಲ್ ಬಾರದ ಹಾಗೆ ಹೇಗೆ ಆಗ್ಬೇಕೋ ತೋರಿಸ್ತೀನಿ ಅತ್ತೆ. ನೀವು ಏನು ಯೋಚನೆ ಮಾಡಬೇಡಿ. ಹಾಗೆಂದು ಅವರಿಗೆ ಅವರು ಜಿಪುಣಿತನದಲ್ಲಿ ಏನೇನೋ ಉಳಿತಾಯ ಮಾಡೋಣ ಎಂದು ಅಂದುಕೊಳ್ಳುತ್ತಾರೆ. ಆದರೆ ಅವರು ಒಂದು ಅಂದುಕೊಂಡರೆ ಅದು ಮತ್ತೊಂದಾಗುತ್ತದೆ. 2 ದಿನದ ನಂತರ ಸುರೇಶ್ ಆಫೀಸಿಂದ ಕೋಪದಿಂದ ಮನೆಗೆ ಬರ್ತಾನೆ. ಅವನ ಬಟ್ಟೆಯಿಂದ ವಿಪರೀತವಾದ ದುರ್ವಾಸನೆ ಬರ್ತಾ ಇರುತ್ತೆ. ಅವನಿ, ಅವನಿ, ಎಲ್ಲಿದ್ಯೆ? ಬೇಗ ಇಲ್ವಾ? ಏನು ಅಂದ್ರೆ, ಆಫೀಸಿಂದ ಬರ್ತಲೇ ಅರ್ಚ್ತಾ ಇದ್ದೀರಾ? ಅರ್ಚ್ತೆ ಇನ್ನೇನ್ ಮಾಡ್ಲಿ? ನನ್ನ ಶರ್ಟ್ ಹೇಗೆ ಒಗಿತಾ ಇದೀಯ ನೀನು? ಆಫೀಸಲ್ಲಿ ನನ್ನ ಪಕ್ಕದಲ್ಲಿ ಕೂತಿರೋರೆಲ್ಲ ನನ್ನ ಶರ್ಟ್ ಇಂದ ಬರ್ತಾ ಇರೋ ವಾಸನೆ ಸಹಿಸಲಾರದೆ ಮೂಗ್ ಮುಚ್ಕೋತಾ ಇದ್ದಾರೆ. ಕನಿಷ್ಠ ಸೋಪ್ ಹಾಕಿದ್ರು ಒಗಿತಾ ಇದೆಯಲ್ವಾ? ಸೋಪ್ ಹಾಕಿದ್ರೆ ಹೆಚ್ಚು ನೀರು ಖರ್ಚಾಗುತ್ತೆ ರೀ. ಅತ್ತೆಯವರು 1 ಬಕೆಟ್ ನೀರು ಉಪಯೋಗಿಸೊಂದಿದ್ದಾರಲ್ಲ, ಅದಕ್ಕೆ ಪಾತ್ರೆ ತೊಳೆದ ನೀರು ಚೆಲ್ಲದೆ ಆ ನೀರಿನಿಂದಲೇ ನಿಮ್ ಬಟ್ಟೆನ ನೆನೆಸಿ ಒಂದೇ ಒಂದು ಮಗ್ಗು ನೀರಿನಿಂದ ಜಾಡಿಸಿ ಆರಿಸಿದೀನಿ. ನೋಡಿದೀರಾ ಎಷ್ಟು ನೀರು ಉಳಿತಾಯ ಮಾಡಿದೀನಿ? ಏನು, ಪಾತ್ರೆ ತೊಳೆದ ನೀರಿನಿಂದ ನನ್ ಬಟ್ಟೆ ಒಗದ್ಯಾ? ನಿನ್ನ ಜಿಪುಣತನಕ್ಕೆ ಬೆಂಕಿ ಹಾಕ. ಅದಕ್ಕೆ ನನ್ನ ಶರ್ಟ್ ಇಂದ ಈರುಳ್ಳಿ ಸಾಂಬಾರ್ ವಾಸನೆ ಬರ್ತಾ ಇದೆ. ಈ ಬೇಸಿಗೆಯಲ್ಲಿ ಬೆವರಿಗೆ ಆ ನೀರಿನಿಂದಲೇ ನಾನು ಆಫೀಸಲ್ಲಿ ಇರಲಾರ್ದೆ ಹೋಗ್ತಾ ಇದ್ದೀನಿ. ದೇವ್ರೇ! ಅಷ್ಟರಲ್ಲಿ 3ನೇ ಮಗ ಅರುಣ್ ಮನೆಯೊಳಗೆ ಅರ್ಚುತ್ತಾ ಬರ್ತಾನೆ. ಅಂಜಲಿ, ಏನು ಮನೆಯಲ್ಲಿ ನಿಜಕ್ಕೂ ಗಾಳಿ ಆಡ್ತಾ ಇಲ್ಲ? ಫ್ಯಾನ್ ಏನಕ್ಕೆ ನಿಲ್ಸಿದ್ಯಾ? ಸ್ವಿಚ್ ಹಾಕಿದ್ರೆ ಯಾಕೆ ತಿರುಗ್ತಾ ಇಲ್ಲ? ಫ್ಯಾನ್ ಹಾಕಿದ್ರೆ ಕರೆಂಟು ಸುಟ್ಟೋಗುತ್ತೆ ಅಂತ ನಾನು ಬೆಳಿಗ್ಗೆನೆ ಮೇನ್ ಸ್ವಿಚ್ ನ ಆಫ್ ಮಾಡಿದ್ದೇನೆ ರೀ. ಬೇಸಿಗೆಯಲ್ಲಿ ಕರೆಂಟ್ ಬಿಲ್ ಹೆಚ್ಚಾಗಿ ಬರುತ್ತೆ ಅಂತ ಅತ್ತೆ ಹೇಳಿದ್ರಲ್ಲ, ಅದಕ್ಕೆ ಈ ಪ್ಲಾನ್ ಮಾಡಿದೆ. ನಮ್ಮ ಮನೆಯಲ್ಲಿ ಹಗಲು ಕರೆಂಟ್ ಇರಲ್ಲ, ರಾತ್ರಿಗೆ ಒಂದೇ ಲೈಟು, ಒಂದೇ ಫ್ಯಾನ್ ಇರುತ್ತೆ. ನಿನ್ ತಲೆ ಏನಾದ್ರೂ ಕೆಟ್ಟೋಗಿದ್ಯಾ? ಹೊರಗಡೆ ಬಿಸಿಲು 40 ಡಿಗ್ರಿ ದಾಟಿ ಹೋಗ್ತಾ ಇದ್ರೆ ಮನೆಯಲ್ಲಿ ಮೇನ್ ಸ್ವಿಚ್ ಆಫ್ ಮಾಡ್ತೀಯಾ? ಫ್ರಿಡ್ಜ್ ಕೂಡ ಆಫ್ ಮಾಡಿದ್ಯಾ ಏನೋ? ಹೌದು ರೀ, ಫ್ರಿಡ್ಜ್ ಯಾವಾಗ್ಲೂ ಆನ್ ಅಲ್ಲಿದ್ರೆ ಕರೆಂಟ್ ಎಳಿತಾ ಇದೆ ಅಂತ ಅದನ್ನು ಕೂಡ ಆಫ್ ಮಾಡಿದೀನಿ. ಸತ್ಯನೋ ದೇವ್ರೆ, ಅದರಲ್ಲಿ ಬೆಳಿಗ್ಗೆ ತಂದ ಹಾಲು ಮೊಸರು ಎಲ್ಲ ಇದೆಯಲ್ಲೇ, ಯಾಕೆ ಅದೇನಾಗ್ಬೇಕು? ಕಡೆಗೆ ಕುಡಿಯಲಿಕ್ಕೆ ಸ್ವಲ್ಪ ತಣ್ಣೀರಾದ್ರೂ ಕೊಡ್ತೀಯಾ? ತಣ್ಣೀರೇನೋ ಇಲ್ಲ ರೀ, ಬೆಳಗ್ಗೆ ಹಿಡಿದುಕೊಂಡ ಕೊಳಾಯಿ ನೀರಿದೆ, ಅದು ಸಳಸಳ ಕುದೀತಾ ಇದೆ, ಸ್ವಲ್ಪ ಊದ್ಕೊಂಡು ಕುಡೀರಿ.
ನಿನ್ಗೆ ಕೈ ಮುಗಿತಿನ ತಾಯಿ, ದಾಹದಿಂದ ಪ್ರಾಣ ಹೋಗ್ತಾ ಇದ್ರೆ ಬಿಸಿ ನೀರು ಊದ್ಕೊಂಡು ಕುಡಿ ಅಂತ್ಯ. ಹಾಗೆ ಅಂದುಕೊಳ್ಳುತ್ತಾ ಇರುವಾಗ ಅದೇ ಸಮಯದಲ್ಲಿ ಪ್ರಸಾದ್ ತಲೆ ಹಿಡಿದುಕೊಂಡು ಹಾಲ್ಗೆ ಬರ್ತಾನೆ. ಬಹಳ ನೀರಸವಾಗಿರ್ತಾನೆ ಪ್ರಸಾದ್. ಶಾರದಾ, ಶಾರದಾ, ನನ್ಗೇನಕ್ಕೋ ತಲೆ ತಿರುಗ್ತಾ ಇದೆ, ಗಂಟಲು ಕೂಡ ಒಣಗಿ ಹೋಗಿದೆ, ಸ್ವಲ್ಪ ಮಜ್ಜಿಗೆ ಇದ್ರೆ ತಗೊಂಬಾರೆ. ಮಜ್ಜಿಗೆ ಎಲ್ಲಿದ್ರಿ ಅಂಜಲಿ? ಫ್ರಿಡ್ಜ್ ನ ಆಫ್ ಮಾಡಿದ್ದಕ್ಕೆ ಹಾಲು ಹಾಳಾಗಿ ಹೋಗಿದೆ, ಮೊಸರು ಹುಳುತಾಗಿ ಹೋಗಿದೆ. ನಾನು ಮೊದ್ಲೇ ಹೇಳಿದ್ದೆ ಅಲ್ಲ, ಹೊಟ್ಟೆ ತುಂಬಾ ನೀರು ಕುಡಿದ್ರೆ ಹಸುವೆ ದಾಹ ಎಲ್ಲ ಹೋಗುತ್ತೆ ಅಂತ. ಕೊಳೆ ಹತ್ರ ನೀರ್ ಹಿಡ್ಕೊಂಡು ಕುಡೀರಿ. ಏನೇ ನಿನಗೆ ಬುದ್ಧಿ ಇದೆಯಾ ಇಲ್ವಾ? ಬೇಸಿಗೆಯಲ್ಲಿ ಮಜ್ಜಿಗೆ ತಣ್ಣನೆ ನೀರು ಕುಡಿಯದೇ ಇದ್ರೆ ಡಿಹೈಡ್ರೇಷನ್ ಬಂದು ಮನುಷ್ಯರು ಮೈಲಕ್ಕೆ ಹೋಗ್ತಾರೆ. ನಿನ್ನ ಜಿಪುಣತನದಿಂದ ನನ್ನ ಪ್ರಾಣ ಹೋಗೋ ಹಾಗಿದೆ. ನೀವು ಸುಮ್ನೆ ಭಯಪಡಬೇಡ್ರಿ, ಇದೆಲ್ಲ ಉಳಿತಾಯ ಅಂತಾರೆ. ಹೀಗೆ ಮಾಡಿದ್ರೆ ಭವಿಷ್ಯತ್ತು ಚೆನ್ನಾಗಿರುತ್ತೆ. ಹಾಗೆ ಅಂದುಕೊಳ್ಳುತ್ತಾ ಇರುವಾಗ ಶಾರದಾ, ಅವನಿ, ಅಂಜಲಿ ತಮ್ಮ ಜಿಪುಣಿತನದಿಂದ ಆ ಮನೆಯಲ್ಲಿರುವ ಮನುಷ್ಯರಿಗೆ ನರಕ ತೋರಿಸ್ತಾ ಇರ್ತಾರೆ. ಮನೆ ಕಂಪು ಹೊಡಿತಾ ಇರುತ್ತದೆ, ಧಗೆಯಿಂದ ನಿದ್ರೆ ಬರ್ತಾ ಇರ್ಲಿಲ್ಲ. ಬಿಸಿಲಿನ ಬೇಗೆಗೆ ಮನೆಯಲ್ಲಿ ಎಲ್ಲರಿಗೂ ಬೆವರುಗುಳೆ ಬರುತ್ತದೆ. ಒಂದು ಕಡೆ ಅನಾಮಿಕ ಮಾತ್ರ ಬೇಸಿಗೆಯಲ್ಲಿ ಬಹಳ ಬುದ್ಧಿವಂತಿಕೆಯಿಂದ ಎದುರಿಸುತ್ತಾಳೆ. ತನ್ನ ರೂಮು ತನ್ನ ಗಂಡ ರಮೇಶ್ ಇರುವ ಜಾಗ ತಣ್ಣಗೆ ಇರುವ ಹಾಗೆ ಏರ್ಪಾಟು ಮಾಡಿರುತ್ತಾಳೆ. ಒಂದು ದಿನ ರಮೇಶ್ ಆಫೀಸಿಂದ ಮನೆಗೆ ಬರ್ತಾನೆ. ಅಬ್ಬಾ, ಹೊರಗಡೆ ಬಿಸಿಲು ಉರಿತಾ ಇದೆ, ಆದ್ರೆ ನಮ್ಮ ರೂಮ್ ಒಳಗೆ ಬರ್ತಲೆ ಎಷ್ಟು ತಣ್ಣಗಿದೆಯೋ ಅನಾಮಿಕಾ. ಆದ್ರೆ ಎಸಿ ಕೂಡ ಇಲ್ಲ, ಆದ್ರೂ ಇಷ್ಟು ತಣ್ಣಗೆ ಹೇಗಿದೆ? ಎಸಿ ಇದ್ರೆ ತಣ್ಣಗೆ ಬರುದಿಲ್ವ ರೀ? ನಮ್ಮ ಕಿಟಕಿಗಳಿಗೆ ಲವಂಚದ ಬೇರಿನ ಪರ್ದೆ ಕಟ್ಟಿದ್ದೀನಿ, ಅದ್ರ ಮೇಲೆ ಅವಾಗವಾಗ ನೀರ್ ಚಲ್ತಾ ಇದ್ದೀನಿ. ಹೊರಗಿಂದ ಬರುವ ಬಿಸಿ ಗಾಳಿ ಈ ಚಾಪೆಯೊಳಗಿಂದ ಬಂದು ತಣ್ಣನೆ ಗಾಳಿಯಾಗಿ ಬದಲಾಗುತ್ತೆ. ಇಲ್ಲಿ ನೋಡಿ, ಈ ಮಣ್ಣಿನ ಮಡಕೆಯಲ್ಲಿರೋ ನೀರ್ ಕುಡಿಯಿರಿ, ಫ್ರಿಜ್ ನೀರಿಗಿಂತ ಎಷ್ಟೋ ತಣ್ಣಗೆ ಆರೋಗ್ಯವಾಗಿರುತ್ತೆ. ನಿಜಾನೇ ಅನಾಮಿಕಾ, ಅಮೃತದ ಹಾಗೆ ಇದೆ. ನನ್ನ ತಮ್ಮಂದಿರು ಸುರೇಶ್ ಅರುಣರಂತೂ ಅವರ ಹೆಂಡತಿರ ಜಿಪುಣತನ ತಡಿಲಾರ್ದೆ ಒದ್ದಾಡ್ತಾ ಇದ್ದಾರೆ. ಅಮ್ಮ ಮಾಡಿದ ರೂಲ್ಸ್ಗೆ ಅಪ್ಪ ಅಂತೂ ನೀರಸವಾಗಿ ಮಂಚ ಹಿಡಿದಿದ್ದಾರೆ. ನಾವು ಅವರಿಗೆ ಏನಾದ್ರೂ ಸಹಾಯ ಮಾಡ್ಬೇಕು ಅನಾಮಿಕಾ. ದುಃಖ ಪಡಬೇಡ್ರಿ, ನನಗೊಂದು ಐಡಿಯಾ ಇದೆ. ಈ ದಿನ ಅವರ ಜಿಪುಣಿತನದಿಂದ ಬರುವ ನಷ್ಟವನ್ನು ಅವರಿಗೆ ಪ್ರಾಕ್ಟಿಕಲ್ ಆಗಿ ಅರ್ಥವಾಗುವ ಹಾಗೆ ಮಾಡ್ತೀನಿ. ಹಾಗಿರುವಾಗ ಆ ದಿನ ಮಧ್ಯಾಹ್ನ ಬಿಸಿಲು ವಿಪರೀತವಾಗಿರುತ್ತದೆ. ಶಾರದಾ, ಅವನಿ, ಅಂಜಲಿ ಮೂವರು ಅಡಿಗೆ ಮನೆಯಲ್ಲಿ ಕೂತ್ಕೊಂಡು ಬೆವರು ಸುರಿಸುತ್ತಾ ಇರುತ್ತಾರೆ. ಪ್ರಸಾದ್, ಸುರೇಶ್, ಅರುಣರು ಬಿಸಿಲು ತಡೆಯಲಾರದೆ ನೀರಸವಾಗಿ ಮಲಗಿರುತ್ತಾರೆ. ಎಲ್ಲರಿಗೂ ದಾಹ ದಗೆ ಅನಿಸುತ್ತಾ ಇರುತ್ತದೆ. ಅನಾಮಿಕಾ ಅಲ್ಲಿಗೆ ಬರುತ್ತಾಳೆ. ಅತ್ತೆ, ಮಾವಯ್ಯ, ಎಲ್ರು ಇಲ್ಲಿ ಬನ್ನಿ, ನಮ್ಮ ರೂಮಿನ ಪಕ್ಕದಲ್ಲಿರುವ ದೊಡ್ಡ ವರಾಂಡಕ್ಕೆ ಬಂದ್ಬಿಡಿ. ಯಾಕೆ ಅನಾಮಿಕಾ? ನಮಗೆ ಸಹನೆ ಇಲ್ಲ, ನಾವು ಕದಲಲಾರ್ದೆ ಹೋಗ್ತಾ ಇದೀವಿ, ಬಿಸಿಲಿಗೆ ಪ್ರಾಣ ಹೋಗೋ ಹಾಗಿದೆ. ದಯವಿಟ್ಟು ನಾನು ಹೇಳೋದನ್ನ ಕೇಳಿ ಒಂದ್ಸಲ ಬನ್ನಿ ಅತ್ತೆ. ಹಾಗೆ ಹೇಳುತ್ತಲೇ ಎಲ್ಲರೂ ನೀರಸವಾಗಿ ನಡೆದುಕೊಳ್ಳುತ್ತಾ ಅನಾಮಿಕಾ ಏರ್ಪಾಟು ಮಾಡಿದ ವರಾಂಡದೊಳಗೆ ಬರುತ್ತಾರೆ. ಅಲ್ಲಿಗೆ ಬರುತ್ತಲೇ ಎಲ್ಲರಿಗೂ ಏನೋ ತಿಳಿಯದ ತಣ್ಣಗಿರುವ ತನ, ಎಲ್ಲರಿಗೂ ತಣ್ಣಗೆ ಏನೋ ಹಾಯಿ ಎನಿಸುತ್ತದೆ. ಕಿಟಕಿಗೆ ತಣ್ಣನೆಯ ಹುಲ್ಲಿನ ಪರದೆಗಳಿರುತ್ತದೆ. ರೂಮಿನ ಮಧ್ಯದಲ್ಲಿ ಎರಡು ದೊಡ್ಡ ಮಣ್ಣಿನ ಮಡಕೆ, ಪಕ್ಕದಲ್ಲಿಯೇ ಕಲ್ಲಂಗಡಿ ಹಣ್ಣುಗಳು, ಸಬ್ಜಾ ಬೀಜಗಳು ಹಾಕಿದ ನಿಂಬೆ ರಸ ಇರುತ್ತದೆ. ಆಹಾ, ಏನ್ ಅನಾಮಿಕಾ ಈ ಮಾಯಾ! ಮರುಭೂಮಿಯಲ್ಲಿ ಓಯಿಸಿದ ಹಾಗೆ ಈ ರೂಮು ಇಷ್ಟು ಪ್ರಾಣ ಎದ್ದು ಬಂತು ಅಂದ್ಕೋ. ಹೌದು ಅಕ್ಕ, ಎಷ್ಟು ಹಾಯಾಗಿದೆಯೋ, ಬೆವರೆಲ್ಲ ಒಣಗಿ ಹೋಯ್ತು. ಮೊದ್ಲು ನೀವೆಲ್ಲರೂ ಈ ನಿಂಬೆ ರಸ ಕುಡೀರಿ, ಇದರಲ್ಲಿ ನಾನು ಸಬ್ಜಾ ಬೀಜ ಹಾಕಿದ್ದೀನಿ, ಶರೀರದಲ್ಲಿರುವ ಬಿಸಿಯೆಲ್ಲ ಹೇಳ್ಕೊಳ್ಳುತ್ತೆ. ಹಾಗೆ ಅನ್ನುತ್ತಲೇ ಎಲ್ಲರೂ ಗಬಗಬ ಆ ನಿಂಬೆ ರಸ ಮಡಕೆಯಲ್ಲಿರುವ ನೀರು ಕುಡಿಯುತ್ತಾರೆ. ಕಲ್ಲಂಗಡಿ ಹಣ್ಣಿನ ಚೂರು ತಿಂದು ಬದುಕಿದೆ ಬಡಜೀವವೇ ಅಂದುಕೊಳ್ಳುತ್ತಾರೆ. ಅನಾಮಿಕಾತ್ಗೆ, ನೀನು ದೇವತೆ ಗೊತ್ತಾ? 2 ದಿನದಿಂದ ತಣ್ಣನೆ ನೀರು ಗಂಟಲಲ್ಲಿ ಬೀಳುತ್ತಲೇ ನನ್ನ ಪ್ರಾಣ ಗಾಳಿಯಲ್ಲಿ ಕಲೆತು ಹೋಗುವ ಹಾಗಿದೆ. ಅಂಜಲಿ ತನ್ನ ಜಿಪುಣತನದಿಂದ ನನ್ನನ್ನ ಮೇಲಕ್ಕೆ ಕಳಿಸ್ಬೇಕು ಅಂತ ನೋಡಿದಾಳೆ. ಹೌದು ಅತ್ತಿಗೆ, ಅವನಿ ಬಟ್ಟೆ ಒಗೆಯೋ ತೀರಿಗೆ ನಾನು ಆಫೀಸ್ ಬಿಡ್ಬೇಕಾದ ಕೆಲಸ ಬಂತು. ಈ ಬಿಸಿಲು ಕಾಲದಲ್ಲಿ ನೀವು ಮಾಡ್ತಾ ಇರೋದು ಉಳಿತಾಯ ಅಲ್ಲ, ನಮ್ಮ ಪ್ರಾಣದಿಂದ ಚೆಲ್ಲಾಟ. ಅನಾಮಿಕಾ, ಎಲ್ಲ ಚೆನ್ನಾಗಿದೆ ಹೊರತು ಹೀಗೆ ಮಾಡಿದರೆ ಕರೆಂಟ್ ಬಿಲ್ಲು, ನೀರಿನ ಬಿಲ್ಲು ಚೆನ್ನಾಗಿ ಬರುತ್ತಲ್ವೇ? ನನ್ನ ಹತ್ರ ಅಷ್ಟು ದುಡ್ಡಿಲ್ಲ. ಅತ್ತೆ, ಇದರಲ್ಲಿ ಕರೆಂಟ್ ಉಪಯೋಗಿಸೋದು ಏನಿದೆ ಹೇಳಿ? ಮಡಿಕೆಯಲ್ಲಿರುವ ನೀರು ತಣ್ಣಗಾಗೋದಕ್ಕೆ ಕರೆಂಟ್ ಬೇಡ, ಕಿಟಕಿಗಳಿಗೆ ಹುಲ್ಲಿನ ಚಾಪೆ ಕಟ್ಟಲಿಕ್ಕೆ ಕರೆಂಟಿನ ಅಗತ್ಯವಿಲ್ಲ. ಕಲ್ಲಂಗಡಿ ಹಣ್ಣು, ನಿಂಬೆ ಹಣ್ಣು ಮಹಾ ಅಂದ್ರೆ 100 ರೂಪಾಯಿ ಇರುತ್ತೆ. ನೀವು 10 ರೂಪಾಯಿ ಬಿಲ್ಲು ಉಳಿತಾಯಕ್ಕಾಗಿ ಲಕ್ಷ ರೂಪಾಯಿ ಆರೋಗ್ಯ ಹಾಳು ಮಾಡ್ಕೋತಾ ಇದ್ದೀರಿ ಅತ್ತೆ. ಅಂದ್ರೆ ಅಂಜಲಿ, ಕರೆಂಟ್ ಉಳಿತಾಯ ಮಾಡ್ಬೇಕು ನಿಜಾನೇ, ಆದ್ರೆ ಅಗತ್ಯವಿದ್ದಾಗ ಫ್ಯಾನ್ ಹಾಕೊಳ್ದೆ ಇದ್ರೆ ಬಿಸಿಲಿನ ಏಟು ತಗುಲುತ್ತದೆ, ಆಗ ಆಸ್ಪತ್ರೆ ಪಾಲಾದರಿ. ನಿನ್ನ ಗಂಡ ಲಕ್ಷ ರೂಪಾಯಿ ಬಿಲ್ಲು ಕಟ್ಟಬೇಕು, ನೀರು ಉಳಿತಾಯ ಮಾಡ್ಬೇಕು, ಆದ್ರೆ ಕುಡಿಯಲಿಕ್ಕೆ ಇಲ್ಲದೆ ಇದ್ರೆ ಡಿಹೈಡ್ರೇಷನ್ ಆಗಿ ಹೋಗ್ತೀವಿ. ಬಟ್ಟೆ ಸರಿಯಾಗಿ ಒಗೆದೇ ಇದ್ರೆ ಫಂಗಲ್ ಇನ್ಫೆಕ್ಷನ್ ಬರುತ್ತೆ, ಅದಕ್ಕೆ ಔಷಧಿ ತಗೊಳ್ಳೋದಕ್ಕೆ 1000 ರೂಪಾಯಿ ಆಗತ್ತೆ. ಅಗತ್ಯಕ್ಕೆ ಉಪಯೋಗಿಸೋದನ್ನ ಉಳಿತಾಯ ಅನ್ನತ್ತಾರೆ, ಅಗತ್ಯಕ್ಕೆ ಕೂಡ ಉಪಯೋಗಿಸದೇ ಇದ್ರೆ ಜಿಪುಣತನ ಅಂತಾರೆ. ಅಕ್ಷರಶಃ ನಿಜ ಹೇಳ್ದ್ಯಮ್ಮ ಅನಾಮಿಕಾ. ಶಾರದಾ, ಈಗ ನಿಂಗೆ ಈಗ್ಲಾದ್ರೂ ಅರ್ಥವಾಯ್ತಾ?
ದುಡ್ಡು ಎತ್ತಿಡೋದು ಮುಖ್ಯವಲ್ಲ, ಇರೋ ಆರೋಗ್ಯವನ್ನ ಕಾಪಾಡಿಕೊಳ್ಳೋದು ಮುಖ್ಯ. ನನ್ನನ್ನು ಕ್ಷಮಿಸಿಯತ್ತೆ, ನನಗೇನು ತಿಳಿಯದೆ ಹುಚ್ಚು ಕೆಲಸ ಮಾಡಿದೆ. ಬಟ್ಟೆ ಹೇಗೆ ಒಗಿಬೇಕೋ ಈಗ ನನಗೆ ಅರ್ಥವಾಯ್ತು. ಈ ಬೇಸಿಗೆ ಕಾಲ ಪದ್ಧತಿಯಿಂದ ನೀರನ್ನು ಉಪಯೋಗಿಸ್ತಾ ಶುಭ್ರವಾಗಿರ್ತೀನಿ. ಹೌದು ಅತ್ತೆ, ನಾನು ಕೂಡ ಉಳಿತಾಯದ ಹೆಸರಲ್ಲಿ ನನ್ನ ಗಂಡನ ಬಹಳ ಕಷ್ಟ ಕೊಟ್ಟುಬಿಟ್ಟೆ. ಇನ್ನು ಮೇಲಿಂದ ಜಿಪುಣಿತನದಲ್ಲಿ ಇರೋದಿಲ್ಲ. ಅನಾಮಿಕಾ ಅಕ್ಕ ಹೇಳಿದ ಹಾಗೆ ಕಿಟಕಿಗಳಿಗೆ ಹುಲ್ಲಿನ ಚಾಪೆ ಕಟ್ತೀನಿ, ಕುಂಡಗಳಲ್ಲಿ ನೀರಿಡ್ತೀನಿ. ನನ್ನನ್ನು ಕ್ಷಮಿಸಮ್ಮ ಅನಾಮಿಕಾ. ಅತ್ತೆ ಎನ್ನುವ ಅಹಂಕಾರದಿಂದ ನಿನ್ನ ಮಾತನ್ನ ಕೇಳಲಿಲ್ಲ. ನಿನ್ನ ಬುದ್ಧಿವಂತಿಕೆಯಿಂದ ನಮ್ಮೆಲ್ಲರ ಕಣ್ಣು ತೆರೆಸ್ದೆ. ಈ ಬೇಸಿಗೆಯನ್ನು ನನ್ನ ಹಾಗೆ ಜಿಪುಣತನದಿಂದ ಅಲ್ಲ, ನಿನ್ನ ಹಾಗೆ ಬುದ್ಧಿವಂತಿಕೆಯಿಂದ ಸಹಜವಾದ ಪದ್ಧತಿಯಿಂದ ಜಯಿಸಬೇಕು ಎಂದು ನನಗೆ ಈ ದಿನವೇ ತಿಳಿಯಿತಮ್ಮ. ಇನ್ನು ಈ ದಿನದಿಂದ ಮನೆಯಲ್ಲಿ ಯಾರಿಗೂ ಎಂತಹ ಇಬ್ಬಂದಿಯೂ ಬರೋದಿಲ್ಲ. ಹಾಗೆ ಆ ನಂತರದಿಂದ ಶಾರದಾ, ಅವನಿ, ಅಂಜಲಿ ತಮ್ಮ ಜಿಪುಣತನವನ್ನು ಪೂರ್ತಿಯಾಗಿ ಬಿಡುತ್ತಾರೆ. ಅನಾಮಿಕಾ ಸೂಚನೆಯ ಮೇರೆಗೆ ಬೇಸಿಗೆಯನ್ನು ತಡೆದುಕೊಳ್ಳಲಿಕ್ಕೆ ನ್ಯಾಚುರಲ್ ಆಗಿ ಸಿಗುವ ಹಣ್ಣುಗಳನ್ನು, ಮಣ್ಣಿನ ಮಡಿಕೆಯನ್ನು ಉಪಯೋಗಿಸುತ್ತಾ, ಅಗತ್ಯವಾದಷ್ಟು ಕರೆಂಟ್ ಅನ್ನು, ನೀರನ್ನು ಉಪಯೋಗಿಸುತ್ತಾ ಬಹಳ ಸಂತೋಷದಿಂದ ಜೀವಿಸುತ್ತಾರೆ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುತ್ತಾ ಆ ಕುಟುಂಬ ಎಷ್ಟೋ ಆನಂದದಿಂದ ಮುಂದಕ್ಕೆ ಸಾಗಿ ಹೋಗುತ್ತಾ ಇರುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ. ಒಂದು ಮನೆಯಲ್ಲಿ ಪ್ರಸಾದ್, ಶಾರದಾ ಅನ್ನುವ ದಂಪತಿಗಳು ಇರ್ತಾ ಇದ್ರು. ಅವರಿಗೆ ರಮೇಶ್ ಅನ್ನುವ ಒಬ್ಬನೇ ಒಬ್ಬ ಮಗನಿರುತ್ತಾನೆ. ರಮೇಶನ ಹೆಂಡತಿ ಹೆಸರು ಅನಾಮಿಕಾ. ಅನಾಮಿಕಾ ಬಹಳ ದಯವಂತಳು, ಕರುಣಾಮಯಿ. ಅವಳ ಹತ್ತಿರ ಇರುವುದರಲ್ಲಿ ಪಕ್ಕದವರಿಗೆ ಸಹಾಯ ಮಾಡುವುದು, ಮುಖ್ಯವಾಗಿ ಹಸುವೆಯಿಂದ ಇರುವವರಿಗೆ ಅನ್ನ ಹಾಕುವುದು ಆಕೆಗೆ ಬಹಳ ಇಷ್ಟ. ಪ್ರತಿದಿನವೂ ಮನೆಯ ಮುಂದೆ ಯಾರಾದರೂ ಬಂದರೆ ಅವರಿಗೆ ಏನೋ ಒಂದು ದಾನ ಮಾಡುತ್ತಲೇ ಇರ್ತಾ ಇದ್ಲು. ಇದನ್ನು ನೋಡಿ ಆಕೆ ಅತ್ತೆ ಶಾರದಂಗೆ ಬಹಳ ಕೋಪ ಬರ್ತಾ ಇತ್ತು. ಒಂದು ದಿನ ಬೆಳಗಿನ ಸಮಯದಲ್ಲಿ ಶಾರದಾ ಮನೆಯಲ್ಲಿರುವ ಹಾಲಲ್ಲಿ ಅನಾಮಿಕಳ ಜೊತೆ ಕೋಪದಿಂದ ಹೀಗೆ ಮಾತಾಡ್ತಾ ಇರ್ತಾಳೆ. ಏನೇ ಅನಾಮಿಕಾ, ಮನೆಯಲ್ಲಿರುವ ಅಕ್ಕಿ, ಬೇಳೆ ಎಲ್ಲವನ್ನೂ ಆ ದಾರಿಲಿ ಹೋಗೋರಿಗೆ ದಾನ ಮಾಡ್ತಾ ಇದ್ರೆ ಇನ್ನು ನಾವೇನ್ ತಿನ್ಬೇಕು? ಮೊದಲೇ ನಮ್ಮದು ಬಡ ಮನೆ. ನಿನಗೆ ಯಾವಾಗ್ಲೂ ಈ ದಾನ ಧರ್ಮದ ಹುಚ್ಚೆನಾ? ನಮ್ಮ ಮನೆ ಪರಿಸ್ಥಿತಿನ ನೋಡ್ಕೊಂಡು ದಾನ ಮಾಡ್ಬೇಕು ಹೊರತು ಹಾಗೆ ಇರೋದೆಲ್ಲ ಗುಡಿಸಿ ಹಾಕಿದ್ರೆ ಹೇಗೆ? ಅತ್ತೆ, ದಯವಿಟ್ಟು ಹಾಗೆ ಅನ್ಬೇಡಿ. ಅವರು ಪಾಪ ಯಾವಾಗಿನಿಂದಲೂ ಹಸುವೆಯಿಂದಿದ್ದಾರೆ. ಹೊಟ್ಟೆ ಸುಟ್ಕೊಂಡು ನಮ್ಮ ಮನೆ ಮುಂದೆ ಬಂದ್ರೆ ಇಲ್ಲ ಅಂತ ಅನ್ನೋದಕ್ಕೆ ನನ್ನ ಮನಸ್ಸು ಒಪ್ಕೊಳ್ಳಲ್ಲ ಅತ್ತೆ. ದಾನ ಮಾಡೋದ್ರಿಂದ ನಮಗೆ ಪುಣ್ಯ ಬರುತ್ತೆ ಅಲ್ವಾ? ದೇವರು ನಮಗೆ ಯಾವುದೊಂದು ರೂಪದಲ್ಲಿ ಸಹಾಯ ಮಾಡ್ತಾನೆ. ಆಗಲೇ ರಮೇಶ್ ಪ್ರಸಾದ್ ಅವರ ಮಾತನ್ನು ಕೇಳಿ ಹಾಲ್ಗೆ ಬರುತ್ತಾ, ಏನಮ್ಮ ಅನಾಮಿಕಾ, ಮತ್ತೆ ಹೇಳ್ತಾ ಇರೋದು ನಿಜಾನೇ ಅಲ್ವಾ? ದೇವರು ಸಹಾಯ ಮಾಡ್ತಾನೆ ಸರಿ, ಆದರೆ ಮೊದಲು ನಾವು ಬದುಕಬೇಕಲ್ಲ. ನಾನೇನು ದಿನ ಕಷ್ಟಪಡದ ಹೊರತು 4 ಕಾಳು ಅಕ್ಕಿ ಬರಲ್ಲ. ಇನ್ನು ನನ್ನ ಮಗ ರಮೇಶ್ ಎಷ್ಟೋ ಕಷ್ಟಪಡದ ಹೊರತು ಮನೆ ಸಾಗೋದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ನೀನು ದಿನವೂ ದಾನ ಮಾಡ್ತಾ ಇದ್ರೆ ನಾಳೆ ಬೆಳಿಗ್ಗೆ ನಮಗೆ ತಿನ್ನೋದಕ್ಕೆ ಅನ್ನ ಕೂಡ ಇರಲ್ಲಮ್ಮ. ಅಪ್ಪ, ಅವಳನ್ನೇನು ಅನ್ಬೇಡಿ. ಅವಳ ಮನಸ್ಸು ಬಹಳ ಒಳ್ಳೇದಪ್ಪ. ಯಾರಾದ್ರೂ ಹಸುವೆ ಎಂದಿದ್ರೆ ಅವಳು ನಿಜಕ್ಕೂ ತಡೀಲಾರಳು. ನಮಗೆ ಇದ್ದದ್ರಲ್ಲಿಯೇ ಸ್ವಲ್ಪ ಅವರಿಗೆ ಕೊಡ್ತಾಳಲ್ವಾ, ಅದರಿಂದ ನಮಗೆ ಯಾವ ನಷ್ಟವೂ ಬರಲ್ಲ ಅಪ್ಪ. ದೇವರೇ ಎಲ್ಲ ನೋಡ್ಕೋತಾನೆ. ನಿನ್ನ ಹೆಂಡತಿಗೆ ಅಡಿಗೆ ಮಾಡೋದು ಮಾತ್ರ ಬರುತ್ತೆ ರಮೇಶು. ನಾಳೆ ನಮ್ಮ ಮನೆಯಲ್ಲಿ ಅಕ್ಕಿ ಡಬ್ಬ ಖಾಲಿ ಆದ್ರೆ ಆ ದೇವ್ರು ಬಂದು ಅಕ್ಕಿ ತುಂಬ್ತಾನ ಏನೋ ಈ ಹುಚ್ಚು ನನಗಂತೂ ನಿಜಕ್ಕೂ ಹಿಡಿಸ್ತಾ ಇಲ್ಲ. ಇನ್ ಯಾವತ್ತೂ ಇಂಥದ್ದನ್ನ ಮಾಡೋದಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಅತ್ತೆ ಮಾವಂದಿರು ದಿನವೂ ಅನಾಮಿಕಳನ್ನು ಬೈತಾನೆ ಇರ್ತಾ ಇದ್ರು. ಆದರೂ ಅನಾಮಿಕಾ ಮಾತ್ರ ತನ್ನ ಅಭ್ಯಾಸವನ್ನು ಬದಲಾಯಿಸಿಕೊಳ್ಳಲಿಲ್ಲ. ಯಾರಾದ್ರೂ ಹಸುವೆಯಿಂದ ಕಾಣಿಸಿದರೆ ತನ್ನ ಕೈಲಾದಷ್ಟು ಏನೋ ಒಂದು ಕೊಡ್ತಾನೆ ಇರ್ತಾ ಇದ್ಲು. ಹಾಗೆ ನೋಡುತ್ತಾ ಇರುವಾಗಲೇ ಬೇಸಿಗೆ ಕಾಲ ಬರುತ್ತದೆ. ಬಿಸಿಲು ಉರಿತಾ ಇರುತ್ತದೆ. ಸೂರ್ಯ ದಗದಗ ಉರಿತಾ ಇರ್ತಾನೆ. ರೋಡ್ ಮೇಲೆ ನಡೆಯಬೇಕು ಎಂದರೆ ಜನ ಭಯಪಡ್ತಾ ಇರ್ತಾರೆ. ಅಂತಹ ಸಮಯದಲ್ಲಿ ಕೂಡ ಅನಾಮಿಕಾ ತನ್ನ ಸೇವೆಯನ್ನು ನಿಲ್ಲಿಸಲಿಲ್ಲ. ತನ್ನ ಮನೆಯಲ್ಲಿ ಮಜ್ಜಿಗೆ ಮಾಡಿ ರೋಡ್ ಮೇಲೆ ಹೋಗ್ತಾ ಇರುವ ದಾರಿ ಹೋಕರಿಗೆ ಕೊಡ್ತಾ ಇದ್ಲು. ಹಬ್ಬ, ಬಿಸಿಲು ಎಷ್ಟು ದಾರುಣವಾಗಿದೆಯೋ ಪಾಪ. ರೋಡ್ ಮೇಲೆ ಹೋಗುವವರು ದಾಹದಿಂದ ಎಷ್ಟು ಒದ್ದಾಡ್ತಾ ಇದ್ದಾರೋ ಏನೋ. ತಣ್ಣನೆ ಮಜ್ಜಿಗೆ ಕೊಟ್ರೆ ಅವರ ಪ್ರಾಣಕ್ಕೆ ಸ್ವಲ್ಪ ಹಾಯಾಗಿರುತ್ತೆ ಅಂದುಕೊಂಡು ರೋಡ್ ಮೇಲೆ ಹೋಗುವವರಿಗೆ ಮಜ್ಜಿಗೆ ಕೊಡ್ತಾ ಇರ್ತಾಳೆ. ತಗೊಳ್ಳಿ ಚಿಕ್ಕಪ್ಪ, ತಣ್ಣನೆ ಮಜ್ಜಿಗೆ ಕುಡೀರಿ, ಈ ಬಿಸಿಲಿಗೆ ಸ್ವಲ್ಪ ಉಪಶಮನವಾಗಿರುತ್ತೆ. ತಣ್ಣಗಿರು ತಾಯಿ, ಪ್ರಾಣ ನಿಲ್ಲಿಸ್ದೆ. ಗಂಟಲು ಒಣಗಿ ಹೋಗಿ ತಲೆ ತಿರುಗ್ತಾ ಇದೆ. ನಿನ್ನ ಪುಣ್ಯವೋ ಏನೋ ಹಾಗೆ ನನ್ನ ದಾಹ ತೀರಿತಮ್ಮ. ನೋಡಿದ್ರೇನ್ರಿ, ಇವಳ ದಾನದ ಹೊಚ್ಚು. ಬಿಸಿಲು ಕಾಲದಲ್ಲೂ ಕೂಡ ಬಿಡ್ಲಿಲ್ಲ. ಮನೆಯಲ್ಲಿ ಕುಡಿಯೋದಕ್ಕೆ ಸರಿಯಾದ ನೀರಿಲ್ಲ, ಹಾಲು ಕೊಂಡ್ಕೊಳ್ಳುವ ಸಾಮರ್ಥ್ಯ ಇಲ್ಲ. ಇರೋ ಸ್ವಲ್ಪ ಹಾಲಿನಿಂದ ಮಜ್ಜಿಗೆ ಮಾಡಿ ಊರೆಲ್ಲರಿಗೂ ಉಚಿತವಾಗಿ ಹಂಚ್ತಾ ಇದ್ದಾಳೆ. ಏನೇ ಅನಾಮಿಕಾ, ನಿನ್ನ ನಾನು ಏನ್ ಅನ್ಬೇಕೆ? ಹಾಗಲೆಲ್ಲ ಬಿಸಿಲಿನಲ್ಲಿ ನಿಂತ್ಕೊಂಡು ಎಲ್ಲರಿಗೂ ಮಜ್ಜಿಗೆ ಹಂಚ್ತಾ ಇದ್ಯಾ? ನಿನಗೆ ಬೇರೆ ಕೆಲಸ ಇಲ್ವಾ? ಹೌದಮ್ಮ ಅನಾಮಿಕಾ,
ನನ್ ಮಗ ರಮೇಶು ಏನೋ ಬಿಸಿಲಲ್ಲಿ ಬಹಳ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾನೆ. ನೀನೇನೋ ಅವನು ಕಷ್ಟಪಟ್ಟು ತಂದ ದುಡ್ಡಿನಿಂದ ಹೀಗೆ ಮಜ್ಜಿಗೆ ಮಾಡಿ ಊರೆಲ್ಲರಿಗೂ ಸುರಿತಾ ಇದ್ಯಾ. ನಿನಗೆ ಎಷ್ಟು ಹೇಳಿದ್ರು ಅರ್ಥವಾಗ್ತಾ ಇಲ್ವಾ? ನಿಜಕ್ಕೂ ಇದು ಬೇಸಿಗೆ. ನಮ್ಮ ಮನೆಯಲ್ಲಿ ಒಂದು ಕೂಲರ್ ಇಲ್ಲ, ಫ್ರಿಡ್ಜ್ ಇಲ್ಲ, ಕನಿಷ್ಠ ಫ್ಯಾನ್ ಆದ್ರೂ ಸರಿಯಾಗಿದ್ಯಾ? ಆ ದುಡ್ಡನ್ನೇನು ಎತ್ತಿಟ್ಕೊಂಡ್ರೆ ನಮ್ಮ ಅಗತ್ಯಕ್ಕೆ ಕೆಲ್ಸಕ್ಕೆ ಬರುತ್ತಲ್ಲ. ಮಾವಯ್ಯ, ದುಡ್ಡು ಈ ದಿನ ಇರುತ್ತೆ, ನಾಳೆ ಹೋಗುತ್ತೆ. ಆದರೆ ಹಸುವೆಯಿಂದ ದಾಹದಿಂದ ಇರುವವರಿಗೆ ಸಹಾಯ ಮಾಡಿದ್ರೆ ಬರುವ ಪುಣ್ಯ ಯಾವತ್ತಿಗೂ ಇದ್ದೇ ಇರುತ್ತೆ. ಬಿಸಿಲಲ್ಲಿ ನಡೆಯುವವರ ಮುಖದಲ್ಲಿ ದಾಹ ತೀರಿದ ನಂತರ ಕಾಣಿಸುವ ಆನಂದದ ಮುಂದೆ 100 ಕೂಲರ್ ಇಟ್ರು ಸರಿ ಹೋಗಲ್ಲ ಮಾವಯ್ಯ. ದಯವಿಟ್ಟು ನನ್ನ ನಿಲ್ಲಿಸ್ಬೇಡಿ. ಅಮ್ಮ, ಅಪ್ಪ ಹೇಳಿದ್ನಲ್ಲ ಅವಳನ್ನ ಬಿಟ್ಬಿಡಿ ಅಂತ. ಅವಳಿಗೆ ಅದೇ ಸಂತೋಷ. ನಾನು ಕಷ್ಟಪಡೋದು ನನ್ನ ಹೆಂಡತಿಯ ಸಂತೋಷಕ್ಕಾಗಿನೇ ಅಲ್ವಾ? ಅವಳಿಗೆ ಇಷ್ಟ ಬಂದ ಹಾಗೆ ಅವಳನ್ನ ಮಾಡೋದಕ್ಕೆ ಬಿಡಿ. ನೀನ್ ಇಷ್ಟ ಕಣೋ. ನಾಳೆ ಬೆಳಿಗ್ಗೆ ಕೈಯಲ್ಲಿ ಚಿಲ್ಲರೆ ಕಾಸು ಇಲ್ದೆ ಬಿಸಿಲಿಗೆ ಒದ್ದಾಡ್ತಾ ಇರುವಾಗ ನಿಮ್ಮಿಬ್ಬರಿಗೆ ಆಗ ತಿಳಿಯುತ್ತೆ ಕಷ್ಟ ಅಂದ್ರೆ ಏನು ಅಂತ. ಹಾಗೆ ಬೇಸಿಗೆ ಕಾಲ ಮತ್ತಷ್ಟು ತೀವ್ರವಾಗುತ್ತದೆ. ಬಿಸಿ ಗಾಳಿ ಬೇಗವಾಗಿ ಬೀಸ್ತಾ ಇರುತ್ತದೆ. ಮನೆಯಲ್ಲಿರಲಾರದೆ, ಹೊರಗಡೆ ತಿರುಗಲಾರದೆ ಜನ ನಾನಾ ಅವಸ್ಥೆ ಪಡ್ತಾ ಇರ್ತಾರೆ. ಒಂದು ದಿನ ಮಧ್ಯಾಹ್ನ 1 ಗಂಟೆಯಲ್ಲಿ ಒಬ್ಬ ಮುದುಕಿ ಅನಾಮಿಕಳ ಮನೆಯ ಬಾಗಿಲ ಹತ್ರಕ್ಕೆ ಬರ್ತಾಳೆ. ಆ ಮುದುಕಿ ಬಹಳ ನೀರಸವಾಗಿ ನಡೆಯಲಾರದೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಬಂದು, ಅಮ್ಮ, ಬಾಯಾರಿಕೆ ಆಗ್ತಿದೆ ತಾಯಿ, ಪ್ರಾಣ ಹೋಗೋ ಹಾಗಿದೆ, ಹೊಟ್ಟೆಯಲ್ಲಿ ಕರಳು ಸುಟ್ಟು ಹೋಗ್ತಾ ಇದೆ, ಸ್ವಲ್ಪ ನೀರು ಸುರಿಯಮ್ಮ, ಪುಣ್ಯ ಬರುತ್ತೆ. ಯಾರಾದ್ರೂ ಇದ್ದೀರಾ ಅಮ್ಮ ಒಳಗಡೆ? ಅಮ್ಮ, ಸ್ವಲ್ಪ ಅನ್ನ ಇದ್ರೆ ಹಾಕಮ್ಮ. ಏನಮ್ಮ ನಿನ್ನ ಗಲಾಟೆ? ನಮ್ಮೂರಿಗೆ ಎಲ್ಲಿಂದ ಬಂದಿದ್ಯಾ? ನಮ್ದೇ ಹೊತ್ತು ಕಳೆಯಲಾಗದ ಮನೆ. ನಾವೇ ಹಸುವೆಯಿಂದ ಮಲಗ್ತಾ ಇದ್ದೀವಿ. ಇನ್ನು ನಿನಗೆ ಕೊಡೋದಕ್ಕೆ ಏನು ಇಲ್ಲ ಹೊರತು ಮೊದ್ಲು ಇಲ್ಲಿಂದ ಹೋಗು. ಜಗಲಿ ಮೇಲೆ ಕೂತ್ಕೊಂಡ್ರೆ ನಿನಗೆ ಯಾರಾದ್ರೂ ಅನ್ನ ಹಾಕ್ತಾರಾ? ಹೋಗು ಹೋಗು. ಹಾಗೆ ಅನ್ಬೇಡಿ ಅಮ್ಮ, ಬೆಳಿಗ್ಗೆಯಿಂದ ಬಿಸಿಲಲ್ಲಿ ನಡೆದು ಸೌದು ಹೋಗ್ತಾ ಇದ್ದೀನಿ. 1 ಹೊತ್ತು ಅನ್ನ ಹಾಕಿದ್ರೆ ನಿನಗೆ ಪುಣ್ಯ ಬರುತ್ತೆ. ಗಂಟಲು ತಣಿಯೋದಕ್ಕೆ ಸ್ವಲ್ಪ ನೀರು ಕೊಡು ತಾಯಿ. ನಿನಗೆ ಕನ್ನಡ ಅರ್ಥ ಆಗೋದಿಲ್ವಾ? ನಾನು ಬೇರೆ ಹೇಳ್ತಾ ಇದ್ದೀನ? ಹೋಗಿ ಇಲ್ಲಿಂದ. ಇಲ್ದೇ ಇದ್ರೆ ತಳ್ಳು ಬಿಡ್ತೀನಿ. ಅತ್ತೆ, ಏನ ಮಾತುಗಳು? ಆಕೆ ವಯಸ್ಸು ನೋಡಾದ್ರೂ ಗೌರವ ಕೊಡಿ. ಪಾಪ, ಎಷ್ಟು ಆಯಾಸದಿಂದಿದ್ದಾರೆ ನೋಡಿ. ಬಿಸಿಲಿಗೆ ತಲೆ ತಿರುಗಿ ಬಿದ್ದು ಹೋಗಿದ್ದಾರೆ. ಬನ್ನಿ ಅಮ್ಮನವರೇ, ಒಳಗಡೆ ಬನ್ನಿ, ಇಲ್ಲಿ ಕೂತ್ಕೊಳ್ಳಿ. ಏನೇ ಮತ್ತೆ ನಿನ್ನ ದಾನದ ಹುಚ್ಚು ಶುರು ಮಾಡಿದ್ಯಾ? ಮನೆಯಲ್ಲಿ ರಾತ್ರಿ ಬೈಸ್ಕೊಳ್ಳೋಣ ಅಂತ ಇರುವ ಅಕ್ಕಿ ಬಿಟ್ಟು ಇನ್ನೇನು ಇಲ್ಲ. ಅದು ಕೂಡ ಈ ಮುದುಕಿಗೆ ಕೊಟ್ರೆ ರಾತ್ರಿಗೆ ನಾವು ಹೇಗೆ ಬದುಕ್ತೀವಿ? ಅತ್ತೆ, ನಮ್ಮ ಮನೆಯಲ್ಲಿ ಇರೋದೇ ನಾನು ಅವ್ರಿಗೆ ಕೊಡ್ತೀನಿ. ರಾತ್ರಿಗೆ ಬೇಕು ಅಂದ್ರೆ ನಾನು ಹಸುವೆಯಿಂದ ಇರ್ತೀನಿ ಹೊರತು ಬಂದವರನ್ನು ಮಾತ್ರ ಹಸುವೆಯಿಂದ ಕಳ್ಸೋದಿಲ್ಲ. ಇದು ನನ್ನ ಮನೆ ಕೂಡ. ನನಗೆ ಇಷ್ಟವರನ್ನು ಆಧರಿಸುವ ಹಕ್ಕು ನನಗೆ ಕೂಡ ಇದೆ. ಅಜ್ಜಿ, ನೀವು ಸ್ವಲ್ಪ ಹೊತ್ತು ಇಲ್ಲೇ ವಿಶ್ರಾಂತಿ ತಗೊಳ್ಳಿ. ನಾನು ನಿಮಗೆ ಸ್ನಾನಕ್ಕೆ ನೀರು ಕೊಡ್ತೀನಿ, ನಂತರ ಬಿಸಿ ಬಿಸಿಯಾಗಿ ಅನ್ನ ಬಡಿಸ್ತೀನಿ. ಹಾಗೆ ಅತ್ತೆ ಎಷ್ಟು ಬೈತಾ ಇದ್ರು ಅನಾಮಿಕೋ ಹಚ್ಚಿಕೊಳ್ಳಲಿಲ್ಲ. ಮುದುಕಿಗೆ ಸ್ನಾನಕ್ಕೆ ನೀರು ಕೊಡುತ್ತಾಳೆ. ಮನೆಯಲ್ಲಿರುವ ಸ್ವಲ್ಪವೇ ಅಕ್ಕಿ ಬೇಳೆ ಜೊತೆ ಕ್ಷಣದಲ್ಲಿ ಅದ್ಭುತವಾದ ಅಡಿಗೆ ತಯಾರು ಮಾಡುತ್ತಾಳೆ. ಬೇಳೆ, 2 ತರದ ಅಡಿಗೆಗಳು, ಬಿಸಿ ಬಿಸಿ ಅನ್ನ, ತಣ್ಣನೆಯ ಮಜ್ಜಿಗೆ ಎಲ್ಲವನ್ನು ಸಿದ್ಧ ಮಾಡಿ ಮುದುಕಿಗೆ ಹೊಟ್ಟೆ ತುಂಬಾ ಬಡಿಸುತ್ತಾಳೆ. ಆ ಮುದುಕಿ ಹಸುವೆಯಿಂದ ಇದ್ದಿದ್ದರಿಂದ ಬಹಳ ತೃಪ್ತಿಯಾಗಿ ತಿನ್ನುತ್ತಾಳೆ. ಅಮ್ಮ ಅನಾಮಿಕಾ, ಅನ್ನದಾತ ಸುಖಿ ಭವ ತಾಯಿ. ಈ ಸುಡು ಬಿಸಿಲಿನಲ್ಲಿ ನನ್ನ ಪ್ರಾಣನ ನಿಲ್ಲಿಸ್ದೆ. ನಿನ್ನ ಕೈಯ ಅಡುಗೆ ಅಮೃತದ ಹಾಗಿದೆ ಅಮ್ಮ. ನನ್ನ ಹೊಟ್ಟೆ ತುಂಬಿತು, ಮನಸ್ಸು ತುಂಬಿದೆ. ನೀನು ಬಹಳ ಅದೃಷ್ಟವಂತಳು ತಾಯಿ. ಇದರಲ್ಲಿ ಅದೃಷ್ಟ ಏನಿದೆ ಅಜ್ಜಿ? ನನ್ನ ಧರ್ಮ ನಾನು ಮಾಡಿದ್ದೀನಿ, ನೀವು ತೃಪ್ತಿಯಿಂದ ತಿಂದಿದ್ದೀರಾ, ನನಗದೇ 10,000. ನಿನ್ನ ಮನಸ್ಸು ಬಂಗಾರ ತಾಯಿ. ನಿನ್ನ ಅತ್ತೆ ಎಷ್ಟು ಬೇಡ ಅಂತ ಅಂದರು, ನಿನ್ನ ಕೈಲಾದಷ್ಟು ದಾನ ನೀನು ಮಾಡಿದೆ. ನಾನು ಸಾಧಾರಣ ಮುದುಕಿ ಅಲ್ಲಮ್ಮ. ನಿನ್ನ ದಾನ ಗುಣವನ್ನು ಪರೀಕ್ಷಿಸಲಿಕ್ಕೆ ಮೇಲಿನ ಲೋಕದಿಂದ ಬಂದ ದೇವತೆ ಎಂದು ಹೇಳುತ್ತಿರುವಾಗಲೇ ಆ ಮುದುಕಮ್ಮನ ಸುತ್ತ ಒಂದು ದೈವಿಕವಾದ ಬೆಳಕು ವ್ಯಾಪಿಸುತ್ತದೆ. ಮುದುಕಿಯ ರೂಪದಲ್ಲಿರುವ ದೇವತೆಯನ್ನು ನೋಡಿ ಶಾರದಾ, ಪ್ರಸಾದ್, ರಮೇಶು, ಅನಾಮಿಕಾ ಎಲ್ಲರೂ ಆಶ್ಚರ್ಯ ಹೋಗುತ್ತಾರೆ. ಭಕ್ತಿಯಿಂದ ಕೈ ಜೋಡಿಸುತ್ತಾರೆ. ಅಯ್ಯೋ ತಾಯಿ, ನನ್ನನ್ನು ಕ್ಷಮಿಸು ತಾಯಿ. ನಿನ್ನ ಗುರುತಿಸದೆ ನನ್ನ ಅಜ್ಞಾನದಿಂದ ಏನೇನೋ ಕೆಟ್ಟ ಮಾತು ಅಂದೆ. ನನ್ನನ್ನು ಕ್ಷಮಿಸು ತಾಯಿ. ಶಾರದಾ, ನೀನು ಭಯಪಡಬೇಡ. ನಿನ್ನ ಸೊಸೆಯ ದಯಾಗುಣ ನಿನ್ನ ಕುಟುಂಬವೆಲ್ಲವನ್ನು ಕಾಪಾಡಿದೆ. ಅನಾಮಿಕಾ, ನಿನ್ನ ಸ್ವಚ್ಛವಾದ ಮನಸ್ಸಿಗೆ ನಾನು ಬಹಳ ಸಂತೋಷಿಸುತ್ತೇನೆ. ನಿನಗೆ 3 ವರಗಳನ್ನು ಕೊಡ್ತಾ ಇದ್ದೀನಿ. ನೀನು ಮನಸ್ಫೂರ್ತಿಯಾಗಿ ಏನು ಕೋರಿಕೊಂಡರೆ ಅದು ನಿನ್ನ ಕಣ್ಣ ಮುಂದೆ ಪ್ರತ್ಯಕ್ಷವಾಗುತ್ತದೆ. ನಿನಗೆ ಅಗತ್ಯವಾದದ್ದು ಏನಾದರೂ 3 ಕೋರಿಕೆಯನ್ನು ಕೋರ್ಕೋತಾಯಿ, ಅದು ತಕ್ಷಣ ನೆರವೇರುತ್ತೆ. ಈ ವರದಿಂದ ನಿನ್ನ ಕುಟುಂಬ ಸುಖವಾಗಿ ಇರುತ್ತೆ.
ಹಾಗೆ ಹೇಳಿ ಆ ದೇವತೆ ಮಾಯವಾಗಿ ಹೋಗುತ್ತಾಳೆ. ಆ ಮನೆಯಲ್ಲಿರುವವರೆಲ್ಲರೂ ನಡೆದಿದ್ದಕ್ಕೆ ಇನ್ನೂ ಶಾಕಲ್ಲೇ ಇರ್ತಾರೆ. ಅನಾಮಿಕಂಗೆ ಕೊಟ್ಟ 3 ವರಗಳ ಬಗ್ಗೆ ಎಲ್ಲರೂ ಆಲೋಚಿಸುತ್ತಾರೆ. ಏನಮ್ಮ ಅನಾಮಿಕಾ, ಇದೆಲ್ಲ ಕನಸಲ್ವಲ್ಲ? ನಿಜವಾಗಿ ದೇವತೆ ಬಂದು ನಿನಗೆ 3 ವರ ಕೊಟ್ಲಾ? ನನಗಂತೂ ನಂಬಿಕೆ ಆಗ್ತಾ ಇಲ್ಲ ತಾಯಿ. ಹೌದು ಅಪ್ಪ, ನನಗೂ ಕೂಡ ಆಶ್ಚರ್ಯವಾಗಿ ಇದೆ. ಅನಾಮಿಕಾ, ಆ ದೇವತೆ ಹೇಳಿದ್ದು ನಿಜವೋ ಅಲ್ವೋ ಒಂದ್ಸಲ ಟೆಸ್ಟ್ ಮಾಡೋಣವಾ? ಏನಾದ್ರೂ ಒಂದು ಕೋರಿಕೆ ಕೋರ್ಕೋ, ಆಗ ನಿಜವಾಗಿ ವರ ಕೆಲಸ ಮಾಡುತ್ತೋ ಇಲ್ಲೋ ಪರೀಕ್ಷೆ ಮಾಡೋಣ. ಹೌದು ಕಣೆ ಅನಾಮಿಕಾ, ಏನಾದ್ರೂ ಒಂದು ಆಸೆ ಕೇಳ್ಕೋ. ನನಗಂತೂ ಎದೆ ದಡದಡ ಅಂತ ಇದೆ. ನಿಜವಾಗಿ ವರ ಕೆಲಸ ಮಾಡಿದರೆ ನಮ್ಮ ದರಿದ್ರ ಹೋದ ಹಾಗೆ. ಸರಿ ಅತ್ತೆ, ಈಗ ತುಂಬಾ ಬಿಸಿಯಾಗಿದೆ ಅಲ್ಲ, ನನಗೆ ವಿಪರೀತವಾಗಿ ಬೆವರು ಬರ್ತಾ ಇದೆ. ಬಿಸಿಲು ಕಾಲದಲ್ಲಿ ಯಾವಾಗಲೂ ತಣ್ಣಗಿರುವ ಹಾಗೆ ಮಣ್ಣು ಹುಲ್ಲಿನಿಂದ ಮಾಡಿದ ಒಂದು ಅದ್ಭುತವಾದ ಹುಲ್ಲಿನ ಡ್ರೆಸ್ ಇದ್ರೆ ಎಷ್ಟೋ ಚೆನ್ನಾಗಿರುತ್ತಲ್ಲ. ಆ ಡ್ರೆಸ್ ಹಾಕಿಕೊಂಡ್ರೆ ಏಸೆಲ್ಲ ಇದ್ದ ಹಾಗೆ ತಣ್ಣಗಿರ್ಬೇಕು. ನನಗೊಂದು ಹುಲ್ಲಿನ ಡ್ರೆಸ್ ಬೇಕು. ಆಗ ಅನಾಮಿಕ ಹಾಗೆ ಅನ್ನುತ್ತಲೇ ಅಮಾನುಷವಾಗಿ ಒಂದು ಗಾಳಿಯಲ್ಲಿ ಒಂದು ಅಂದವಾದ ಸುವಾಸನೆ ಬೀರುವ ಮಣ್ಣು ಹುಲ್ಲಿನಿಂದ ತಯಾರು ಮಾಡಿದ ಒಂದು ಡ್ರೆಸ್ ಪ್ರತ್ಯಕ್ಷವಾಗುತ್ತದೆ. ಅದು ನೋಡಲಿಕ್ಕೆ ಬಹಳ ಅಂದವಾಗಿ ಇರುವುದಲ್ಲದೆ ಅದರಿಂದ ತಣ್ಣನೆಯ ಗಾಳಿ ಬೀಸುತ್ತಾ ಇರುತ್ತದೆ. ಅದನ್ನು ನೋಡಿ ಶಾರದಾ ಪ್ರಸಾದ್ ರಮೇಶರು ಶಾಕ್ ಆಗುತ್ತಾರೆ. ಅಮ್ಮೋ, ನಿಜವಾಗಿ ಹುಲ್ಲಿನ ಡ್ರೆಸ್ ಬಂತೆ? ಏನು ಇದೆಲ್ಲ ವಿಚಿತ್ರ! ನಿಜಕ್ಕೂ ನಾನು ಇಂಥ ಡ್ರೆಸ್ ಅನ್ನ ಜೀವನದಲ್ಲಿ ಯಾವತ್ತೂ ನೋಡಿಲ್ಲ. ಮೇಲಾಗಿ ಅದ್ರ ಹತ್ರ ಹೋಗ್ತಾ ಇದ್ರೆ ತಣ್ಣನೆ ಗಾಳಿ ತಗಲುತ್ತೆ. ಅನಾಮಿಕಾ, ತಕ್ಷಣ ಆ ಡ್ರೆಸ್ ಹಾಕೋಮ್ಮ. ಹಬ್ಬ ಅತ್ತೆ, ಎಷ್ಟು ತಣ್ಣಗಿದೆಯೋ ಗೊತ್ತಾ? ಹೊರಗಡೆ ಬಿಸಿಲೆಲ್ಲ ಉರಿತಾ ಇದ್ರು, ಈ ಡ್ರೆಸ್ ಒಳಗಡೆ ಮಾತ್ರ ಐಸ್ ಗಡ್ಡೆ ಹಾಗೆ ತಣ್ಣಗಿದೆ. ಕರೆಂಟ್ ಇಲ್ಲದೆ ಇದ್ರು ನನಗೆ ಎಸಿಲಿ ಇರುವ ಹಾಗೆ ಫೀಲಿಂಗ್ ಆಗ್ತಾ ಇದೆ. ದೇವತೆ ಕೊಟ್ಟವರ ನಿಜವಾಗಿಯೂ ಕೆಲಸ ಮಾಡಿದೆ ಎಂದು ಅನಾಮಿಕಾ ಅಡ್ರೆಸ್ ಹಾಕಿಕೊಂಡು ಹೇಳುತ್ತಾಳೆ. ವಾವ್ ಅನಾಮಿಕಾ, ನೀನು ಒಳ್ಳೆ ಕೋರಿಕೆ ಕೋರ್ಕೊಂಡಿದ್ಯಾ. ಈ ಬಿಸಿಲು ಕಾಲವೆಲ್ಲ ನೀನು ಈ ಹುಲ್ಲಿನ ಡ್ರೆಸ್ ಹಾಕೊಂಡು ಹಾಯಾಗಿ ತಣ್ಣಗೆ ಇರ್ಬೋದು. ನಿನ್ಗೇನು ಬೆವರು ಬರೋದಿಲ್ಲ. ಅಮ್ಮ ಅನಾಮಿಕಾ, ಇನ್ನು ನಿನ್ನ ಹತ್ರ 2 ವರ ಇದೆ ಅಮ್ಮ. ಸ್ವಲ್ಪ ಆಲೋಚಿಸಿ. ನಮ್ಮ ಮನೆಗೆ ಕೆಲಸಕ್ಕೆ ಬರುವವರೆಗೂ ಬಿಸಿಲು ಕಾಲ ಅಲ್ವಾ, ಮನೆಯಲ್ಲಿ ಧಗೆ ಸಹಿಸಲಾರದೆ ಹೋಗ್ತಾ ಇದ್ದೀವಿ. ಹಗಲು ರಾತ್ರಿ ನಿದ್ದೆ ಬರ್ತಾ ಇಲ್ಲ. ಏನಾದ್ರೂ ಒಳ್ಳೆ ಕೂಲರ್ನ ಕೋರ್ಕೊಮ್ಮ. ಕರೆಂಟ್ ಬಿಲ್ಲು ಕೂಡ ಬಾರದೇ ಇರುವ ಹಾಗೆ ಕೂಲರ್ ಇದ್ರೆ ಇನ್ನೂ ಒಳ್ಳೇದಲ್ಲ. ಹೌದು ಮಾವಯ್ಯ, ನೀವು ಹೇಳಿದ್ದು ನಿಜನೇ. ಕರೆಂಟ್ ಇಂದ ಕೆಲಸವಿಲ್ಲದೆ ಯಾವಾಗಲೂ ತಣ್ಣನೆಯ ಗಾಳಿ ಕೊಡುವ ಹಚ್ಚನೆಯ ಹುಲ್ಲಿನಿಂದ ಮಾಡಿದ ಒಂದು ಹುಲ್ಲಿನ ಕೂಲರ್ ನಮ್ಮ ಮನೆಗೆ ಬರಬೇಕು. ಈ ಧಗೆಯಿಂದ ನಮ್ಮನ್ನ ಕಾಪಾಡಬೇಕು. ಹಾಗೆ ಅನಾಮಿಕಾ ಆಸೆ ಪಡುತ್ತಲೇ ಅದ್ಭುತವಾಗಿ ಒಂದು ದೊಡ್ಡ ಹುಲ್ಲಿನ ಕೂಲರ್ ಅವರ ಹಾಲಲ್ಲಿ ಪ್ರತ್ಯಕ್ಷವಾಗುತ್ತದೆ. ಅದರಲ್ಲಿ ಮೋಟಾರ್ ಇಲ್ಲ, ಕರೆಂಟ್ ವೈರು ಇಲ್ಲ. ಆದರೆ ಅದರಿಂದ ಬರುವ ಗಾಳಿಗೆ ಮನೆಯೆಲ್ಲ ಎಸಿ ಆನ್ ಮಾಡಿದ ಹಾಗೆ ತಣ್ಣಗಾಗಿ ಹೋಗುತ್ತದೆ. ಆ ಹುಲ್ಲಿನ ಕೂಲರ್ ಇಂದ ಬರುವ ಮಣ್ಣಿನ ವಾಸನೆಗೆ ಆ ಕುಟುಂಬವೆಲ್ಲ ಸಂತೋಷ ಪಡುತ್ತದೆ. ಹಬ್ಬ, ನನ್ನ ಜನ್ಮ ಧನ್ಯವಾಗಿ ಹೋಯ್ತೆ. ಈ ಹುಲ್ಲಿನ ಕೂಲರ್ ಮುಂದೆ ಊರಲ್ಲಿರುವ ₹1,00,000 ಎಸಿ ಕೂಡ ಕೆಲಸಕ್ಕೆ ಬರಲ್ಲ. ಇದರಿಂದ ಎಷ್ಟು ತಣ್ಣನೆ ಗಾಳಿ ಬರ್ತಾ ಇದೆಯೋ. ಪ್ರಸಾದ್, ನೋಡಿದ್ರಾ ನಮ್ಮ ಸೊಸೆಯ ಮಹಾತ್ಮೆ? ಬಿಸಿಲು ಕಾಲದಲ್ಲಿ ನಮ್ಮ ಮನೆ ಶೀಮ್ಲ ಹಾಗೆ ಬದಲಾಗಿ ಹೋಯ್ತು. ಅಮ್ಮ, ಈ ಹುಲ್ಲಿನ ಕೂಲರ್ ಇಂದ ನಮ್ಗೆ ಯಾವತ್ತಿಗೂ ಕರೆಂಟ್ ಬಿಲ್ ಬರೋದಿಲ್ಲ. ಅನಾಮಿಕಾ, ಇನ್ನೊಂದು ವರ ಮಿಕ್ಕಿದೆ, ಅದನ್ನು ಏನಕ್ಕೆ ಉಪಯೋಗಿಸೋಣ? ನನಗೆ ಐಡಿಯಾ ಬಂತು ಕಣೋ. ಬಿಸಿಲು ಕಾಲದಲ್ಲಿ ಕೂಲರ್ ಬಂದಿದೆ ಸರಿ, ಆದರೆ ನಾವು ಕುಡಿಯೋದಕ್ಕೆ ತಣ್ಣನೆ ನೀರಿಲ್ವಲ್ಲ, ಎತ್ತಿಟ್ಕೊಳ್ಳೋಕೆ ಕೂಡ ಏನೂ ಇಲ್ಲ. ವಾರಕ್ಕೊಂದು ಸಲ ತರಕಾರಿ ತರೋಣ ಅಂದ್ರೆ ಏನೋ ಅದು ಒಣಗಿ ಹೋಗುತ್ತೆ. ಅದಕ್ಕೆ ಒಂದು ಫ್ರಿಡ್ಜ್ ಆಸೆ ಪಡೋಣ ಅಮ್ಮ. ಮಾವಯ್ಯ ಹೇಳಿದ್ದು ನಿಜಾನೇ. ಅತ್ತೆ, ನಿಮಗೇನಾದ್ರೂ ಆಸೆ ಇದೆಯಾ? ನನಗೇನ್ ಬೇಕು ತಾಯಿ, ಮೊದಲೇ ಬೇಸಿಗೆ ಬಟ್ಟೆ ಒಗೆಯಲಾರದೆ ನನ್ನ